ರಾಜ್ಯದಲ್ಲಿ ಈಗ ಪ್ರಚಲಿತ ಬಿಜೆಪಿಯಲ್ಲೂ ರಾಜ್ಯದಲ್ಲಿ ಪ್ರಚಲಿತ ಬಿಜೆಪಿಯಲ್ಲೂ ಒಳ ಜಗಳ ಇದೆ, ಕಾಂಗ್ರೆಸ್ನಲ್ಲೂ ಇದೆ, ನಿಮ್ಮ ಪಕ್ಷದಲ್ಲೂ ನಮ್ಮ ಪಕ್ಷದಲ್ಲಿ ಏನಿದೆ ಜಿ ಟಿ ದೇವೇಗೌಡರು ನಿಮ್ಮ ಏನಾಗಿದೆ? ಏಕವಚನದಲ್ಲಿ ಮಾತಾಡ್ತಾರೆ. ಬಿಡಿ, ಅವ್ರದ್ದು 15 ವರ್ಷದಿಂದ ನೋಡಿದೀನಿ, ತಲೆ ಹಾಕಿ ಹಿಡಿಸ್ಕೊತೀರಿ. ಅವ್ರು ಹೊಗಳೋದು ಎಷ್ಟೊತ್ತು ಮತ್ತು ಬೈಯೋದು ಎಷ್ಟೊತ್ತು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅವ್ರಿಗೆ ವೈಯಕ್ತಿಕವಾದೇನೋ ಸಮಸ್ಯೆಗಳಿರ್ಬೋದು, ಪಕ್ಷದ ಸಮಸ್ಯೆ ಅಲ್ಲ ಅದು. ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು. ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ತಪ್ಪಾಗ. ಬಿಜೆಪಿ ಒಳಗಿನ ಎಲ್ಲ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಅವ್ರ ಹೈಕಮಾಂಡ್ ಇದೆ, ಅವರದೆಲ್ಲ ಸರಿಪಡಿಸ್ಕೊತಾರೆ. ಸಿಎಂ ಬದಲಾವಣೆ ವಿಚಾರನೂ ಅದು ನಮಗೆ ಸಂಬಂಧ ಇಲ್ಲ. ಕಾಂಗ್ರೆಸ್ನವ್ರು ಅವ್ರು ತೀರ್ಮಾನ ಮಾಡ್ಕೋಬೇಕು, ಅದು ನನಗೇನು ಸಂಬಂಧ. ನಿರೀಕ್ಷೆಗಳು ಇಟ್ಕೊಂಡಿದ್ರು ಏರ್ಪೋರ್ಟ್. ನಾನು ನೋಡಿ, ಬಜೆಟಲ್ಲಿ ಬರದೇ ಇರಬಹುದು. ಹಾಸನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಪಡಿಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಇವತ್ತು ಅಲ್ಲಿ ಏನೇನು ನಡೆದಿದೆ, ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ್ರೆ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡರ ಕನಸು. ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಯಕ್ಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ. 25 ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರ ಚಿಂತೆ. ಇವ್ರು ಎಷ್ಟರ ಮಟ್ಟಿಗೆ ಇವ್ರು ಬೆಂಬಲ ಕೊಡ್ತಾ ಇದ್ದಾರೆ, ಇದು ಇರ್ತಕ್ಕಂಥ ಪ್ರಶ್ನೆ. ರಾಜ್ಯದಲ್ಲಿ ಈಗ ಪ್ರಚಲಿತ ಬಿಜೆಪಿಯಲ್ಲೂ ರಾಜ್ಯದಲ್ಲಿ ಪ್ರಚಲಿತ ಬಿಜೆಪಿಯಲ್ಲೂ ಒಳ ಜಗಳ ಇದೆ, ಕಾಂಗ್ರೆಸ್ನಲ್ಲೂ ಇದೆ, ನಿಮ್ಮ ಪಕ್ಷದಲ್ಲೂ ನಮ್ಮ ಪಕ್ಷದಲ್ಲಿ ಏನಿದೆ? ಜಿ ಟಿ ದೇವೇಗೌಡರು ನಿಮ್ಮ ಏನಾಗಿದೆ? ಏಕವಚನದಲ್ಲಿ ಮಾತಾಡ್ತಾರೆ. ಬಿಡಿ, ಅವ್ರದ್ದು 15 ವರ್ಷದಿಂದ ನೋಡಿದೀನಿ, ತಲೆ ಹಾಕಿ ಹಿಡಿಸ್ಕೊತೀರಿ. ಅವ್ರು ಹೊಗಳೋದು ಎಷ್ಟೊತ್ತು ಮತ್ತು ಬೈಯೋದು ಎಷ್ಟೊತ್ತು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅವ್ರಿಗೆ ವೈಯಕ್ತಿಕವಾದೇನೋ ಸಮಸ್ಯೆಗಳಿರ್ಬೋದು, ಪಕ್ಷದ ಸಮಸ್ಯೆ ಅಲ್ಲ ಅದು. ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು. ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ತಪ್ಪಾಗ. ಬಿಜೆಪಿ ಒಳಗಿನ ಎಲ್ಲ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಅವ್ರ ಹೈಕಮಾಂಡ್ ಇದೆ, ಅವರದೆಲ್ಲ ಸರಿಪಡಿಸ್ಕೊತಾರೆ. ಸಿಎಂ ಬದಲಾವಣೆ ವಿಚಾರನೂ ಅದು ನಮಗೆ ಸಂಬಂಧ ಇಲ್ಲ. ಕಾಂಗ್ರೆಸ್ನವ್ರು ಅವ್ರು ತೀರ್ಮಾನ ಮಾಡ್ಕೋಬೇಕು, ಅದು ನನಗೇನು ಸಂಬಂಧ. ನಿರೀಕ್ಷೆಗಳು ಇಟ್ಕೊಂಡಿದ್ರು ಏರ್ಪೋರ್ಟ್. ನಾನು ನೋಡಿ, ಬಜೆಟಲ್ಲಿ ಬರದೇ ಇರಬಹುದು. ಹಾಸನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಪಡಿಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಇವತ್ತು ಅಲ್ಲಿ ಏನೇನು ನಡೆದಿದೆ, ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ್ರೆ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡರ ಕನಸು. ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಯಕ್ಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ. 25 ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರ ಚಿಂತೆ. ಇವ್ರು ಎಷ್ಟರ ಮಟ್ಟಿಗೆ ಇವ್ರು ಬೆಂಬಲ ಕೊಡ್ತಾ ಇದ್ದಾರೆ, ಇದು ಇರ್ತಕ್ಕಂಥ ಪ್ರಶ್ನೆ.